ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ಏನಂದರೆ ನಮ್ಮ ಮನೇಲಿ ಸ್ವಲ್ಪ ಬೆಳ್ಳಿ ಅಂದರೆ ನನ್ನ ಮಗಂದು ಕಾಲು ಕಡ್ಗ ಆ್ಯಂಡ್ ಇದೆಂತ ಕಪ್ಪು ಮಣಿ, ಹಾಗೆ ನಂದು ಕಾಲುಂಗ್ರ ಬೇರೆದು ಚೇಂಜ್ ಮಾಡಿದ್ದೆ, ತುಂಬ ದಿವಸದಿಂದ ಇತ್ತು ಅದು. ಆಮೇಲೆ ಇದೊಂದು ಬಳೆ, ಇನ್ನೊಂದು ಬಳೆ ಮನೇಲೆಲ್ಲೋ ಮಿಸ್ ಆಗಿಬಿಟ್ಟಿದೆ. ಸೊ ಇದೆಲ್ಲನೂ ಹಾಕಿ ನನ್ನ ಮಗನಿಗೆ ಬೇರೆ ಒಂದು ತಗೊಳ್ಳೋಣ ಅಂತ ಈ ಥರ ಬಳೆ ಸಿಂಪಲ್ ಆಗಿರೋದು, ಇಷ್ಟು ದೊಡ್ಡದು ಬೇಡ, ಯಾಕಂದರೆ ಇದು ಚೆನ್ನಾಗಿದೆ, ಏನೂ ಆಗಿಲ್ಲ. ಇಲ್ಲಿ ಒಳಗೆ ಓಪನ್ ಆಗ್ತಿದೆ, ನನ್ನ ಮಗನಿಗೆ ಸ್ಕಿನ್ ಇಲ್ಲಿ ಫುಲ್ ಇದಾಗ್ಬಿಟ್ಟಿದೆ. ಸೊ ಹಾಗಾಗಿ ಬೇರೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಪೇ ಮಾಡೋಕ್ಕಿರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಇವಾಗ ಬನ್ನಿ ಹೋಗಿ ಫಸ್ಟು ಇದನ್ನೆಲ್ಲ ಕೊಟ್ಟು, ನಾನು ಬಂದು ತುಂಬ ಹೊತ್ತಾಯಿತು, ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಳ್ಳೋಕ್ಕಿತ್ತು. ಸೊ ಸ್ಕ್ಯಾನಿಂಗ್ ಎಲ್ಲ ಮುಗಿಸಿ ನನ್ನ ಮಗಳು ಕಿರಿಕಿರಿ ಮಾಡ್ತಿದ್ದಾಳೆ. ಸೊ ಸ್ಕ್ಯಾನಿಂಗ್ ಎಲ್ಲ ಮುಗಿಸಿ ಆಯಿತು. ಸ್ಕ್ಯಾನಿಂಗ್ ಎಲ್ಲ ಮುಗಿಸಿ ಬಂದು ಇವಾಗ ಫಸ್ಟು ಈ ಬೆಳ್ಳಿದೆಲ್ಲ ತೊಗೊಂಡೋಗಿ ಕೊಟ್ಟು ಬೇರೆ ಏನಾದರೂ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫಸ್ಟು ಹೋಗಿ ತೊಗೊಂಡು ಬರೋಣ. ಆ್ಯಂಡ್ ನನ್ನ ಮಗಳಿಗೆ ಹೇರ್ ಕಟ್ ಚೇಂಜ್ ಮಾಡಿಸಿದ್ದೀನಿ, ಯಾಕಂದರೆ ಲಾಸ್ಟ್ ಟೈಮ್ ನಾನು ತೋರಿಸ್ದಾಗೆ ನನಗೆ ಆ ಹೇರ್ ಕಟ್ ಚೂರು ಇಷ್ಟ ಆಗಿರಲಿಲ್ಲ. ಸೊ ಹಾಗಾಗಿ ಬೇರೆ ಹೇರ್ ಕಟ್ ಮಾಡಿಸಿದ್ದೀನಿ. ನನ್ನ ಮೈದನ ಮಾಡಿಸಿರೋದು, ನಾನಲ್ಲ. ಸೊ ಇವಾಗ ಹೋಗಿ ಫಸ್ಟು ನನ್ನ ಮಗನಿಗೆ ಬೆಳ್ಳಿದು ಏನಾದರೂ ತೊಗೊಂಡು ಬರೋಣ ಬನ್ನಿ. ಸೊ ಫೈನಲ್ಲಾಗಿ ಅಂಗಡಿಗೆ ಬಂದಿದ್ದೀವಿ ತಗೊಳ್ಳೋಣ ಅಂತ. ಯಾವುದು ಸಿಂಪಲ್ ಬೇಕು ನನಗೆ, ತುಂಬ ಗ್ರ್ಯಾಂಡಾಗಿ ಬೇಡ. ನೋಡೋಣ ಇರಿ ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಅಂತ. ಸಿಂಪಲ್ ಆಗಿದೆ ಇದು, ಅಷ್ಟು ಗ್ರ್ಯಾಂಡಾಗೂ ಇಲ್ಲ. ನನಗೆ ಇದೇ ಥರ ಬೇಕಿತ್ತು. ಸೊ ಇವಾಗ ಬೆಳ್ಳಿ ಅಂಗಡಿ ಮುಗೀತು. ನನ್ನ ಹಸ್ಬೆಂಡಿಗೇನೋ ಬಟ್ಟೆ ತೊಗೋಬೇಕಂತೆ, ಅಲ್ಲಿ ಮೀನಾಕ್ಷಿಗೆ ಹೋಗ್ತಾ ಇದ್ದೀವಿ. ನನಗೆ ಅಷ್ಟು ವರ್ತ್ ಅನಿಸಿಲ್ಲ ನನಗೆ. ಏನಂದರೆ ನಾವು ಎಷ್ಟೊಂದು ಕೊಟ್ವಿ ಗೊತ್ತಾ, ಅವ್ರು ಜಸ್ಟ್ ಅದಕ್ಕೆಲ್ಲ 1000 ರೂಪಾಯಿ ಅಷ್ಟೇ ಅಂದರು. ಇನ್ನು 110 ರೂಪಾಯಿ ನಾವೇ ಕೈಯಿಂದ ಕೊಟ್ವಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತೇಳಿ. ಸೊ ಈಗ ಇಲ್ಲಿ ಮೀನಾಕ್ಷಿಗೆ ಹೋಗಿ ಹಸ್ಬೆಂಡಿಗೆ ಬಟ್ಟೆ ತೊಗೊಂಡು ಮನೆಗೆ ಹೋಗೋದು. ಇಲ್ಲೂ ಕಲೆಕ್ಷನ್ ಚೆನ್ನಾಗಿದೆ, ಆದರೆ ಕಾಸ್ಟ್ ತುಂಬ ರೇಟ್ ಹೇಳ್ತಾರೆ. ಸೊ ಅಂದರೆ ಕ್ವಾಲಿಟಿ ವೈಸ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಈ ಅಂಗಡಿದು. ಸೊ ನನ್ನ ಬಟ್ಟೆ ತಗೊಳ್ತಾ ಇದ್ದೀವಿ ಇಲ್ಲಿ. ನನ್ನ ಮಗಳಿಗೆ ಒಳ್ಳೆ ಆಟ ಆಡ್ತಾ ಇದ್ದಾಳೆ. ಇಲ್ಲಿ ಬಂದರೆ ಚೆನ್ನಾಗಿ ಅನ್ಸುತ್ತೆ ಅವಳಿಗೆ, ಆಟ ಆಡೋಕ್ಕೆ ಜಾಗ ಚೆನ್ನಾಗಿದೆ. ಕೆಳಗೆಲ್ಲ ಬಿದ್ದು ಒದ್ದಾಡ್ತಿದ್ದಾಳೆ ನೋಡಿ, ಹೆಂಗೆ ಆಟ ಆಡ್ತಿದ್ದಾಳೆ ಅಂತ. ಆ್ಯಂಡ್ ಬಟ್ಟೆ ಎಲ್ಲ ತಗೊಂಡು ಇವಾಗ ಮನೆಗೆ ಹೊರಡಬೇಕು, ಮಳೆ ಬರೋ ಹಾಗಿದೆ. ನಾನು ಈ ಥರ ರೆಡಿ ಆಗಿದ್ದೀನಿ. ಮಗ ಇಲ್ವಲ್ಲ, ಸೊ ಹಾಗಾಗಿ ಈ ಥರ ಬಟ್ಟೆಗಳೆಲ್ಲ ಹಾಕ್ತೀನಿ. ಮಗ ಇದ್ದರೆ ಈ ಥರ ಬಟ್ಟೆಗಳೆಲ್ಲ ಹಾಕ್ಕೊಳಕ್ಕಾಗಲ್ಲ. ಸೊ ಫೀಡಿಂಗ್ ಮಾಡಿಸೋದ್ರಿಂದ ಆಗಲ್ಲ. ಇದೆಲ್ಲ ತೊಗೊಂಡು ಆಲ್ಮೋಸ್ಟ್ ಒಂದು 10 ಇಯರ್ಸೇ ಆಯಿತು. 10 ಇಯರ್ಸ್ ಆದಮೇಲೆ ಒಂದು 5 ಇಯರ್ಸಿಂದ ಇವಾಗಲೇ ಫಸ್ಟ್ ಹಾಕ್ತಾ ಇರೋದು. ಮೊನ್ನೆ ಹೇರ್ ಕೇರ್ ರುಟೀನ್ ಮಾಡಬೇಕಾದ್ರೆ ಹಾಕಿದೆ, ಅದಾದಮೇಲೆ ಈಗಲೇ ಹಾಕ್ತಾ ಇರೋದು. ಹಳೆ ಬಟ್ಟೆ ಎಲ್ಲ ತುಂಬ ಇಟ್ಟು ಅದು ಹಾಗೆ ಇಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಈಗಲಾದ್ರೂ ಹಾಕೋಣ ಅಂತೇಳಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ, ಆದರೆ ಚೆನ್ನಾಗಿದೆ, ಅಷ್ಟೇನು ಇದನ್ನಿಸ್ತಾ ಇಲ್ಲ. ಸೊ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನಿವಾಗ ಏನು ಎಕ್ಸಸೈಸ್ ಮಾಡೋ ಹಾಗಿಲ್ಲ. ಸೊ ಒಂದು ನಿಮಿಷ, ಸಾಕು, ಒಂದು ಸಾಕು. ಹಾಂ, ಅವ್ರು ಇಷ್ಟ, ಅವ್ರು ಯಾವ್ದು ಇಷ್ಟಪಡ್ತಾರೋ ಅದೊಂದು ತಗೊಳ್ಳಿ. ಅವ್ರದ್ದಾಯ್ತಾ, ಅಲ್ಲಿರೋರ್ದಾಯ್ತಾ? ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದು ತಗೊಳ್ಳಿ. ನಾನು ರೆಡ್ ಕಲರ್ ಹಾಕೋ ಕಾರಣ ಏನಂದರೆ ನನ್ನ ಹಸ್ಬೆಂಡ್ ಇವತ್ತು ಫಸ್ಟ್ ಟೈಮ್ ರೆಡ್ ಹಾಕಿದ್ದಾರೆ. ಸೊ ಹಾಗಾಗಿ ನಾನು ರೆಡ್ ಹಾಕಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಟೈಲರ್ ಅಂಗಡಿ ಇದೆ, ಸೊ ಹಾಗಾಗಿ ಅಲ್ಲಿ ಸೌಂಡ್ ಜಾಸ್ತಿ. ರಿಷಾ, ನನ್ನ ಮಗಳದ್ದು ಹೇರ್ ಕಟ್ ಹೇಗಿದೆ ಅಂತ ನೋಡಿ ಹೇಳಿ, ಇಷ್ಟ ಆದರೆ ಹೇಳಿ. ನನಗೆ ಈ ಥರ ಹೇರ್ ಕಟ್ ಮಾಡ್ಸೋಕ್ಕೆ ಇಷ್ಟ ಇರಲಿಲ್ಲ, ಯಾಕಂದರೆ ಅವ್ಳ ಬರ್ಡೇ ಬಂದಾಗ ಬಾಯ್ ಕಟ್ ಥರ ಅನಿಸುತ್ತೆ ಅಂತೇಳಿ. ಸೊ ಅವಳದು ಹೇರ್ ತುಂಬ ಕರ್ಲಿ ಇತ್ತು, ಹಾಗಾಗಿ ಇದೇ ಥರ ಹೇರ್ ಕಟ್ ಮಾಡಿಸ್ದೆ. ಅವಳಿಗಿಲ್ಲಿ ತುಂಬ ಖುಷಿಯಾಗಿದೆ. ಸೊ ಫೈನಲ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಬನ್ನಿ ಇಲ್ಲಾಗಿದ್ದೆ ಹೊರಡೋಣ. ನಾನು ನಿಮಗೆ ಕ್ಲೀನಾಗಿ ತೋರ್ಸೋಕ್ಕಾಗಲಿಲ್ಲ, ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಇದೇ ತೊಗೊಂಡಿದ್ದು, ಆದರೆ ಇದಕ್ಕೆ ರೇಟ್ ಜಾಸ್ತಿ ಅಂತ ಅನ್ನಿಸ್ತು ನನಗೆ.
ಸಿಂಪಲಾಗಿರಲಿ ಅಂತ ತೊಗೊಂಡೆ ನಾನು. ಆ್ಯಂಡ್ ಮಗುಗೂ ಜಾಸ್ತಿ ಗ್ರ್ಯಾಂಡಾಗಿ ಬೇಡ, ಅವನು ನಮಗೆ ಹೊಡಿಬೇಕಾದ್ರೆ ತುಂಬ ಹೇಟ್ ಆಗುತ್ತೆ ನಮಗೆ. ಸೊ ಹಾಗಾಗಿ ಇದು ಲೈಟ್ ಹಾಕಿದಾರಲ್ಲ, ಹಾಗಾಗಿ ಇದೊಂಥರ ಶೈನಿಂಗ್ ಥರ ಕಾಣಿಸ್ತಾ ಇದೆ. ಚೆನ್ನಾಗಿದೆ, ಸಿಂಪಲಾಗಿ ಚೆನ್ನಾಗಿದೆ. ನಂಗೆ ಇದೇ ಥರ ಬೇಕಿತ್ತು, ಸಿಂಪಲಾಗಿ. ಸೊ ರಿಷಾ ಗಾಡಿ ಓಡಿಸ್ತೀರಾ? ಓಡಿಸ್ತೀರಾ? ಕರ್ಕೊಂಡೋಗಿ ಮತ್ತೆ ನಮ್ಮನ ಮನೆಗೆ. ಹಾಂ, ಕರ್ಕೊಂಡೋಗಿ. ಆಗ್ತಿಲ್ವಾ? ಮತ್ತೆ ಹೇಗೆ ಹೋಗೋದು? ಏನು ಮಾಡೋದು? ಟೊಮೊಟೊನ ತಗೊಳ್ಳೋದಾ? ರಿಷಾ ಕರ್ಕೊಂಡೋಗ್ತೀರಾ? ಕರ್ಕೊಂಡೋಗ್ತೀರಾ? ಹಾಂ, ಅಂಗಡಿ ಹತ್ರ ಬಂದ್ವಿ, ಫ್ರೂಟ್ಸ್ ತಗೊಳ್ತಾ ಇದ್ದೀವಿ. ಫ್ರೂಟ್ಸ್ ತಗೊಂಡು ಕತ್ಲೆ ಆಗೋಗ್ಬಿಟ್ಟಿದೆ, ನೋಡ್ತಾ ಇರ್ಬೋದು. ಮಾವಿನಕಾಯಿ ತಗೊಳ್ಳೋಣ, ಮಾವಿನಕಾಯಿ ಅಲ್ಲ ಮಾವಿನ ಹಣ್ಣು ತಗೊಳ್ಳೋಣ ಅಂತ ಮಾವಿನ ಹಣ್ಣು ತಗೊಳ್ತಾ ಇದ್ದೀವಿ. ಹಾಗೆ ಬೇರೆ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೀವಿ. ಹಣ್ಣುಗಳೆಲ್ಲ ತುಂಬ ಇದೆ ನೋಡಿ. ಸೇಬು ಎಷ್ಟು ಕೆಜಿ? ಕಮ್ಮಿ ಆಗಿಲ್ವಾ? ಈಗ ಕಮ್ಮಿ ಆಗಲ್ಲಮ್ಮ, ಗಣಪತಿ ಹಬ್ಬಕ್ಕೆ ಕಮ್ಮಿ ಆಗೋದು. ಶುರುವಾದ್ರೂ ಸೇಬು ಕಮ್ಮಿ ಆಗೋದು, ಈಗ ಸೀಸನ್ ಇಲ್ಲ. ಎಷ್ಟಿದು? ಅಲ್ಲ, ಒಂದು ಫುಲ್ಲು ಎಷ್ಟು ಕೆಜಿ ಬರುತ್ತೆ? ಏನು ಮೀನದು? ಕ್ಲೀನ್ ಮಾಡ್ಕೊಡ್ತೀರಲ್ಲ? ಎಷ್ಟು ನೋಡಿ, 1 kg ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ನೋಡಿ. ಮೀಡಿಯಂ, ಜಾಸ್ತಿ ದೊಡ್ಡ ಬೇಡ. ಬೇರೆ ಯಾವ ಮೀನಿದೆ? ಡ್ಯಾನಿ, ಅಲ್ಲಿ ದೊಡ್ಡದಿದೆಯಲ್ಲ, ದೊಡ್ಡದು ಹಾಕಿ. ಹಾಂ, ಅದು. ಎರಡು ಸೇಮೇ ಅಲ್ಲ? ಕ್ಲೀನ್ ಮಾಡ್ಕೊಡು. ಅಮ್ಮ, ಮೊಟ್ಟೆ ತೆಗಿಯೋದು ಹೋಗಿ. ಆ ಕಡೆ ಮೊಟ್ಟೆ, ಬರೀ ಮೊಟ್ಟೆ ಮಾತ್ರ ಕೊಡ್ತೀರಾ? ಒಂದ್ರಲ್ಲಿ ಎಷ್ಟು ಕೆಜಿ, ಎಷ್ಟು ಬರುತ್ತೆ ಮೊಟ್ಟೆ? 1 kg ಹತ್ರ ಇರುತ್ತಾ? ಅದು ಫುಲ್ಲು ಮೊಟ್ಟೆನೇನಾ? ಎಷ್ಟು ಮೊಟ್ಟೆ? ಮೊಟ್ಟೆ ತಗೊಳ್ತಾ ಇದೀವಿ. $795 ಗ್ರಾಮ್ ಅಲ್ಲ? ಸೊ ಇವಾಗ ಎಲ್ಲ ತಗೊಂಡು ಗಾಡಿಯಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಸೊ ಈಗ ಮನೆಗೆ ಹೊರಡಬೇಕು. ಅಲ್ಲಿ ಹೋಗ್ತಾ ಸಮೋಸ ತಿನ್ಕೊಂಡು ಹೋಗೋಣ ಅಂತೇಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಾದರೂ ನೋಡ್ತಾ ಇದ್ದರೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.